ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾ ನಾಳೆ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬರುಮ. ಏ ಚಲ್ವಿ, ದುಡ್ಡಿಲ್ದೆ ಸಮಯದಾಗೆ ಏನವ ಇದೆಲ್ಲ? ಆಪರೇಷನ್ ಬೇಡ, ಏನು ಬೇಡ. ಮೊದಲು ವೆಂಕಿ ಮನೆಗೆ ಬರ್ಲಿ, ಆಮೇಕಿದೆಲ್ಲ. ಅವ್ವ ವೆಂಕಿ ಚಿತ್ರದುರ್ಗದಾಗೆ ಅದೇನೋ ಕೆಲಸ ಮಾಡ್ದವನಂತೆ, ಹಂಗಂತ ಪ್ರಕಾಶಣ್ಣ ಹೇಳಿದ್ರು. ನನಗೆ ಕೊಡು ಅಂತ ದುಡ್ಡು ಕೊಟ್ಟು ಕಳ್ಸವನೆ. ಅದಕ್ಕೆ ನಾಳೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಬರೋಣ. ಆಪರೇಷನ್ಗೆ ಅವ್ರು ಯಾವ ಡೇಟ್ ಕೊಡ್ತಾರೋ ನೋಡ್ಕೊಂಡು ವೆಂಕಿ ಬಂದ್ಮೇಲೆ ಆಪರೇಷನ್ ಮಾಡ್ಸೋಣ, ಸರಿನೇ? ಚಲ್ವಿ, ನಾನು ಹೇಳಿರ್ಲಿಲ್ವೇ ವೆಂಕಿ ಎಲ್ಲಿಗೂ ಹೋಗಿರಕ್ಕಿಲ್ಲ, ಅವನಿಗೇನು ಆಗಿರಕ್ಕಿಲ್ಲ ಅಂತ. ಆದ್ರೂ ಅವನು ಇಲ್ಲೇ ದುಡಿಯೋದು ಬಿಟ್ಟು ಅಲ್ಲೆಲ್ಲೋ ದುಡಿಯಕ್ಕೆ ಯಾಕೆ ಹೋಗ್ಬೇಕಿತ್ತು? ನನ್ನ ಆಪರೇಷನ್ಗೆ ಅಂತ ಹೇಳಿ ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗಿ ದುಡಿಯೋದು ಅವಶ್ಯಕತೆ ಇತ್ತ ಚಲ್ವಿ? ಅವ್ವ ಇದರಲ್ಲೇ ಗೊತ್ತಾಯ್ತದೆ ವೆಂಕಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ. ಅದೆಲ್ಲ ಗೊತ್ತು ಚಲ್ವಿ, ಆದ್ರೂ ನಮ್ಗೊಂದ್ ಮಾತು ಹೇಳ್ದೆ ಹೋಗಿರೋದು ತಪ್ಪಲ್ವೇ? ಅವನಿಲ್ದೆ ನೀನ್ ಎಷ್ಟು ಬಾಧೆ ಪಡ್ತಾ ಇದ್ದೆ ಅನ್ನೋದು ನನಗ್ ಗೊತ್ತು ಕಣವ. ಬಾಧೆ ಪಟ್ಟಿದ್ದು ನಿಜ, ಆದ್ರೆ ಈಗ ವೆಂಕಿ ಹುಷಾರಾಗವನೆ, ಅವನ್ಗೇನು ತೊಂದರೆ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಮನ್ಸಿಗೆ ಸ್ವಲ್ಪ ಖುಷಿ ಆಯ್ತು. ಅಷ್ಟೇ ಅಲ್ಲ, ಅವ್ನು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅಂತ ವಾಪಸ್ ಬಂದ್ಬಿಡ್ತೀನಿ ಅಂತಾನು ಹೇಳ್ ಕಳ್ಸವನೆ. ನೋಡಿದ್ಯಾ, ಅವನ್ ಇಲ್ಲ ಅಂತ ಹೇಳಿ ಕೋಳಿ ತರ ಮುದ್ರಕಂಡ್ ಕೂತಿದ್ದೆ. ಈಗ ಅವನ ವಿಷಯ ಕೇಳಿ ಎಷ್ಟು ಕಳಕಳೆಯಿಂದ ಮಾತಾಡ್ತಾ ಇದೀಯಾ? ಓ ನಾನ್ ಮಾತ್ರನಾ? ಅಳಿಯ ಹುಷಾರಾಗವನೆ, ಬೇಗ ಬತ್ತಾನೆ ಅಂತ ಕೇಳಿದ ಕೂಡ್ಲೆ ನಿನ್ ಮುಗ್ದಲ್ಲಿ ನೋಡು ಲವ್ಲವ್ಕೆ ಹೆಂಗ್ ಕಾಣಿಸ್ತೈತೆ ಅಂತ. ಖುಷಿ ಇದೆ ಕಿಲ್ವಣವ. ನಮಗೋಸ್ಕರ ನಮ್ಮನ್ನ ಕಾಪಾಡಕ್ ಬಂದಿರೋ ನಮ್ಮ ಮನೆ ದೇವ್ರು ಕಣವ ವೆಂಕಿ. ಅವನ್ ಚೆನ್ನಾಗಿದ್ರೆ ತಾನೆ ನಾವ್ ಚೆನ್ನಾಗಿರೋದು. ಓ ಹಂಗಾರೆ ಆಪರೇಷನ್ ಮಾಡಿಸ್ಕೊಳಕ್ಕೆ ಒಪ್ಕೊಂಡೆ ಅಂತ ಆಯ್ತು. ನನ್ನ ಮಗನಂತ ಅಳಿಯ ಹೇಳಿದ್ಮೇಕೆ ಇಲ್ಲ ಅನ್ನಕ್ಕಾಯ್ತದ? ಆದ್ರೂ ವೆಂಕಿ ಬಂದ್ಮೇಕೆನೆ ಆಪರೇಷನ್ನು ಎಲ್ಲಾನುವೆ. ಅವ್ವ ಅವ್ನು ಬರ್ದೆ ಅದೆಲ್ಲೋಯ್ತಾನೆ. ಅವನೆಲ್ಲೇ ಇದ್ರು ಯಾವಾಗಲೂ ಅವನಿಗೆ ನಮ್ಮದೇ ಯೋಚನೆ ಆಗಿರ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾಳೆ ಹೋಗಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊಂಬರಮ್ಮ, ಆಯ್ತಾ? ಸರಿ ಕಣವ, ಹಂಗೆ ಆಗ್ಲಿ. ಇವತ್ತಾದ್ರೂ ಒಟ್ಟು ತುಂಬ ಊಟ ಮಾಡು. ಸರಿ. ನಿಂತೀನಿ. ಬೇಬಿ ಏನ್ ಮಾಡ್ತಿದ್ಯಾ? ಇದೆಲ್ಲ ಯಾಕೆ ಕಟ್ಟಾಡ್ತಾ ಇದೆಯಾ? ಏನ್ ಹರಿ ಈ ತರ ಕೇಳ್ತಿದ್ಯಾ? ಈ ಮನೇಲಿ ಬೇಕಾಗಿರೋ ವಸ್ತುಗಿಂತ ಬೇಡದವ್ರದ್ದು ಜಾಸ್ತಿ ಇದೆ. ನಾವು ಹೊಸ ಮನೆಗೆ ಹೋಗ್ತಾ ಇದೀವಿ, ಇಂಟೀರಿಯರ್ಸ್ ಹೇಗಿರ್ಬೇಕು ಹೇಳು? ಅದಕ್ಕೆ ಬೇಡದವ್ರದೆಲ್ಲ ಇಲ್ಲೇ ಬಿಟ್ಟು ಹೋಗೋಣ ಅಂತ ಸಪ್ರೇಟ್ ಮಾಡಿ ಗಂಟ್ ಕಟ್ಟಿಡ್ತಾ ಇದ್ದೀನಿ. ಇವತ್ತಾನೆ ಮನೆ ನೋಡ್ಕೊಂಡ್ ಬಂದಿದ್ದೀವಿ, ಯಾಕೆ ಅಷ್ಟೊಂದು ಹತ್ರ? ಅಂತ ಅರ್ಜೆನ್ಸಿ ಏನಿದೆ ಇದ್ರಲ್ಲಿ? ಆತ್ರ ಏನ್ ಬಂತು ಹರಿ? ಮನೆ ನೋಡ್ಕೊಂಡ್ ಬಂದಿದೀವಿ, ಇನ್ನ ರಿಜಿಸ್ಟ್ರೇಷನ್ ಮಾತ್ರ ಬಾಕಿ ಇದೆ ಅಷ್ಟೇ. ಅದಕ್ಕೆ ಇನ್ ಡಿಲೇ ಮಾಡೋದೇ ಬೇಡ ಅಂತ ಚಕ್ಕ ಚಕ್ ಅಂತ ಎಲ್ಲ ಪ್ಯಾಕ್ ಮಾಡ್ತಾ ಇದೀನಪ್ಪ. ಅದಷ್ಟು ಈಸಿ ಅಲ್ಲ ಬೇಬಿ. ಯಾಕೆ ಏನೇನೋ ಮಾತಾಡ್ತಿದ್ಯಾ ಹರಿ? ಅದು ನಾವು ಸಪ್ರೇಟಾಗಿ ಹೋಗ್ಬೇಕು ಅಂದ್ರೆ ನಾವಿಬ್ರೆ ಹೋಗೋ ಹಾಗಿಲ್ಲ, ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೇಕು. ಹರಿ ಸುಮ್ಮನೆ ಏನೇನೋ ಮಾತಾಡ್ಬೇಡ, ತಲೆ ಕೆಟ್ಟಿದೆ ನಿನ್ಗೆ? ಇಲ್ಲ ಬೇಬಿ, ಅಣ್ಣ ಈಗ ತಾನೇ ನನ್ನ ಹತ್ರ ಮಾತಾಡ್ದ. ಅವನೇ ಹೇಳಿದ್ದು ನಾವು ಬೇರೆ ಹೋಗಬೇಕು ಅಂದರೆ ಅಪ್ಪ ಅಮ್ಮಂಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಥವಾ ಜೊತೆಲಿ ಕರ್ಕೊಂಡು ಹೋಗಬೇಕು ಅಂತ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಹರಿ ಪ್ಲೀಸ್ ಸ್ಟಾಪ್ ಇಟ್. ಕೋಪ ಬರಿಸ್ಬೇಡ, ದಯವಿಟ್ಟು ಇರಿಟೇಟ್ ಮಾಡಬೇಡ. ಈಗ ತಾನೇ ಮನೆ ನೋಡ್ಕೊಂಡು ಬಂದಿದ್ದೀವಿ, ನಮ್ದೇ ಸ್ವಂತ ಮನೇಲಿ ಆರಾಮಾಗಿರ್ತೀವಿ ಅಂತ ನಾನು ಇಮ್ಯಾಜಿನ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡು, ಈ ಮೂಡ್ನೆಲ್ಲ ಹಾಳು ಮಾಡಬೇಡ ಹೇಳ್ತಾ ಇದೀನಿ. ಈಗೇನೋ ಹೊಸದಾಗಿ ಅಪ್ಪ ಅಮ್ಮ ಅಂತ ಶುರು ಮಾಡ್ಕೊಂಡಿದ್ದಿಲ್ಲ. ನಮ್ಗೆ ಈ ಮನೇಲಿ ಪ್ರೈವಸಿ ಇಲ್ಲ ಅಂತ ತಾನೆ ನಾವು ಬೇರೆ ಮನೆಗೆ ಹೋಗ್ತಿರೋದು. ಅವನ್ನ ಕರ್ಕೊಂಡು ಹೋದ್ರೆ ಹೇಗಾಗತ್ತೆ ಹೇಳು? ಬೇಡ ಹರಿ, ಸುಮ್ಮನೆ ಈ ವಿಷಯವಾಗಿ ಜಗಳ ಬೇಡ ಹೇಳ್ತಾ ಇದ್ದೀನಿ. ಇದೆಲ್ಲ ಆಗಲ್ಲ ಬೇಬಿ. ಅಪ್ಪ ಅಮ್ಮನ ಜವಾಬ್ದಾರಿ ಮಕ್ಕಳದಾಗಿರುತ್ತಲ್ವಾ? ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಹೇಗೆ ಹೇಳು? ಅವ್ರು ಎಲ್ಲಿಗೆ ಹೋಗ್ಬೇಕು ಪಾಪ? ವಯಸ್ಸಾಗಿದೆ ಅವ್ರಿಗೆ, ನಾವೇ ತಾನೇ ನೋಡ್ಕೋಬೇಕಾಗಿರೋದು. ಹರಿ, ಈ ಮನೇಲಿ ನಾವು ಕಷ್ಟಪಟ್ಟೆ ಜೀವನ ಮಾಡ್ತಿರೋದು, ನಮ್ಗೆ ಯಾರೇನು ತಂದು ಹಾಕ್ತಿಲ್ಲ, ಕೈಗೆ ಬಂದು ಕೊಡ್ತಾ ಇಲ್ಲ. ಅರ್ಥ ಆಯ್ತಾ? ಅಲ್ಲ ಬೇಬಿ. ಹರಿ ಪ್ಲೀಸ್ ಸ್ಟಾಪ್ ಇಟ್. ಹೇಳ್ತಾ ಇದ್ದೀನಿ, ಈ ವಿಷಯವಾಗಿ ಪದೇ ಪದೇ ಡಿಸ್ಕಷನ್ ಬೇಡ ಅಂತ. ನೋಡು, ನಮಗೋಸ್ಕರ ನಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ನಮ್ಮ ಅಪ್ಪ ಅಮ್ಮ ಒಳ್ಳೆ ಮನೆ ಮಾಡ್ಕೊಡ್ತಾ ಇದಾರೆ. ನಿಮ್ಮ ಅಪ್ಪ ಅಮ್ಮ ಗಟ್ಟಿ ಮುಟ್ಟಾಗೆ ಇದ್ದಾರೆ.
ನಿಮ್ಮ ಅಪ್ಪಂಗೆ ಕೆಲ್ಸಾನೂ ಇದೆ, ಆಟೋ ಓಡಿಸ್ತಾರೆ, ಅವ್ರ ಜೀವನ ಅವ್ರು ನೋಡ್ಕೊಳ್ತಾರೆ. ಸುಮ್ನೆ ಅಪ್ಪ ಅಮ್ಮ ಅಂತ ಕತೆ ಶುರು ಮಾಡ್ಕೊಳ್ಬೇಡ, ಹೇಳ್ತಾ ಇದ್ದೀನಿ. ಅಷ್ಟಿದ್ರೆ ಅವಾಗ ಅವಾಗ ಬಂದವ್ರಿಗೆ ಏನ್ ಸಹಾಯ ಬೇಕೋ ಮಾಡಿ ಹೋಗೋಣ. ಒಂದ್ ಅರ್ಥ ಮಾಡ್ಕೋ ಹರಿ, ನಾವು ದೂರ ಇದ್ದಷ್ಟು ಸಂಬಂಧ ಇನ್ನ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಹಾಗಲ್ಲ ಹರಿ, ಹಾಗೂ ಅಲ್ಲ ಹೀಗೂ ಅಲ್ಲ, ಹೇಳ್ತಾ ಇದ್ದೀನಿ. ಇನ್ಯಾವತ್ತೂ ಈ ವಿಚಾರವಾಗಿ ಡಿಸ್ಕಷನ್ ಬೇಡ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹರಿ, ಸಾಕು. ವೀಣಾ, ಏನ್ ಗೊತ್ತೇನೆ, ಏನ್ರಿ? ಈ ಹರೀಶ ಸಿಕ್ಕಿದ ಅದೇ ಹೀಗೆ ಮಾತಾಡ್ತಾ ಅವನು ಹೊಸ ಮನೆ ಮಾಡ್ತಿದ್ದಾನಲ್ಲ, ಅಲ್ಲಿಗೆ ಹೋದ್ಮೇಲೆ ಅಪ್ಪ ಅಮ್ಮ ಇಬ್ಬರಲ್ಲಿ ಒಬ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದ, ಒಬ್ರನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತನೂ ಅಂದ. ಏನ್ರಿ ಹೇಳ್ತಿದ್ದೀರಾ? ಹರೀಶ ಹಿಂಗೆಲ್ಲ ಹೇಳಿರಲ್ಲ. ಇಂಥ ಐಡಿಯಾಗಳೆಲ್ಲ ನಿಮ್ದೆ, ನೀವೇ ಹೇಳಿರ್ತೀರ. ಏನ ನೀನು? ನಾನೇನಕ್ಕೆ ಹೇಳಲಿ? ಅವನೇ ಹೇಳಿದ್ದು. ಬ್ರೋ, ಜವಾಬ್ದಾರಿನ ಇಬ್ಬರು ವಹಿಸ್ಕೋಬೇಕು. ನಾವಿಬ್ಬರು ಮಕ್ಕಳಲ್ವಾ, ನೀನು ಒಬ್ಬನೇ ತೊಗೊಂಡ್ರೆ ಹೇಗಾಗುತ್ತೆ? ನಾನು ಜವಾಬ್ದಾರಿ ತಗೋತೀನಿ ಅಂತ ಹೇಳ್ದ. ಅದಕ್ಕೆ ಸಿಂಚನ ಹತ್ರ ಮಾತಾಡಿ ಯಾರನ್ನ ಕರ್ಕೊಂಡು ಹೋಗಬೇಕು ಅಂತ ನಾನೇ ಡಿಸೈಡ್ ಮಾಡಿ ಹೇಳ್ತೀನಿ ಅಂತಂದ. ಹೌದು ಹೌದು, ಅವನಿಗೇನೋ ಬುದ್ಧಿ ಇಲ್ಲ, ಅವ್ನು ಹೇಳ್ಬಿಟ್ಟ. ಅವ್ನು ಅನ್ನಂಗೆಲ್ಲ ನೀವು ಕುಣಿತೀರ. ಅದು ಹೆಂಗ್ರಿ ನೀವಿಬ್ರು ಸೇರ್ಕೊಂಡು ಈ ರೀತಿ ಆಲೋಚನೆಗಳನ್ನೆಲ್ಲ ಮಾಡ್ತೀರಾ? ಅತ್ತೆ ಮಾವ ಯಾಕ್ರಿ ಬೇರೆ ಬೇರೆ ಆಗಬೇಕು? ಏನೂ ಅವಶ್ಯಕತೆ ಇಲ್ಲ, ಅವರಿಬ್ರು ಇಲ್ಲೇ ಇರ್ತಾರೆ. ಅದೇ ಅದರಲ್ಲಿ ಏನೇ ತಪ್ಪಿದೆ? ನನ್ನ ಥರನೇ ಅವನನ್ನು ಸಾಕಿ ಬೆಳೆಸಿದಾರಲ್ವಾ, ಜವಾಬ್ದಾರಿನ ಅವನು ವಹಿಸ್ಕೊಳ್ಳಿ. ನಾನು ಒಬ್ಬನೇ ಯಾಕೆ ವಹಿಸ್ಕೋಬೇಕು? ಅವ್ನು ಹೇಳ್ತಿರೋದು ತಪ್ಪೇನಿದೆ? ಒಬ್ಬರನ್ನ ಕರ್ಕೊಂಡು ಹೋಗ್ಲಿ ಬಿಡು. ನೋಡಿ, ಮನೆಯಲ್ಲಿ ಏನೇನು ನಡೀತಾ ಇದೆಯೋ ಅಷ್ಟೇ ಸಾಕು. ಮತ್ತೆ ಹೊಸದಾಗಿ ಏನೇನೋ ಶುರು ಮಾಡಬೇಡಿ. ಇವಳೆ ನನ್ನ ಹೆಂಡ್ತಿನೋ ಅಥವಾ ಅತ್ತೆ ಮಾವನ ಸೇವೆ ಮಾಡಕ್ಕೆ ಬರೀದಾಳೋ ಒಂದು ಗೊತ್ತಾಗ್ತದೆ. ಮೊದಲು ಆ ಹರೀಶ ಸಿಂಚನ್ ಜೊತೆ ಮಾತಾಡಿ ಯಾರನ್ನು ಕರ್ಕೊಂಡು ಹೋಗ್ತಾರೆ ಅಂತ ಡಿಸೈಡ್ ಮಾಡಿ ಹೇಳಿ, ಆಮೇಲೆ ನನಗೇನಿಸುತ್ತೆ ಅದನ್ನೇ ಮಾಡ್ತೀನಿ. ಇವಳೇನು ಕೇಳೋದು ಬಂದ್ಬಿಟ್ಟು ಹೇಳೋದು. ಹಾಂ ಮೇಡಮ್ರೆ, ಈ ತೋಟದಾಗೆ ಈ ಬೆಂಕಿ ಮುಂದೆ ಈ ಬಿಸಿ ಬಿಸಿ ಜೋಳ ತಿಂತಾ ಇದ್ರೆ ಆಹಾ, ಸ್ವರ್ಗಕ್ಕೆ 3 ಗೇಣ್ ಮೇಡಮ್ರೆ. ಹೌದು ಸಿದ್ದವರೇ. ಅಯ್ಯೋ, ಏನು ಮೇಡಮ್ರೆ, ಒಳ್ಳೆ ಇಲಿ ಮರಿ ಕಚ್ದಂಗೆ ಇಷ್ಟಿಟ್ಟೇ ಕಚ್ತಿದ್ದೀರಾ? ಹಂಗೆ ತೊಡ್ದಾಗ ಕಚ್ಚಬೇಕು, ಸಿಮ್ಮು ಥರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.